निपाणी महादेव गल्लीतील महादेव मंदिराचा परिसर गजबजला। महाशिवरात्रीनिमित्त निपाणी महादेव गल्लीतील महादेव मंदिराचा परिसर आज गजबजला होता। पहाटे श्रीमंत दादाराजे निपाणीकर सरकार दाम्पत्यांच्या हस्ते अभिषेक घालून रोहित मल्लू चौगुले यांच्या हस्ते कळस पूजा झाली। गेल्या 3 दिवसापासून मंदिर परिसरात धार्मिक कार्यक्रम पार पडले। आज रविवार 15 फेब्रुवारी महाशिवरात्री एकादशी निमित्त भाविकांना खिचडीचा प्रसाद वाटप करण्यात आला। संपूर्ण मंदिरामध्ये आकर्षक विद्युत रोषणाई व आकर्षक फुलाफळांची सजावट करण्यात आली होती। ही सजावट सर्वांचे लक्ष वेधून घेणारी ठरली। काल शनिवारी मुलामुलींच्या कलागुणांना वाव देण्याच्या हेतूने भव्य रेकॉर्ड डान्स स्पर्धाचे आयोजन केले गेले होते। यावेळी विजेत्या मुलामुलींना रोख पारितोषिके देऊन गौरवण्यात आले। आज महाशिवरात्री एकादशी निमित्त भाविकांच्या लांबच लांब रांगा पाहावयास मिळाल्या। दिवसभरात अनेक मान्यवर व प्रतिष्ठातांनी महादेव मंदिरात दर्शनासाठी उपस्थिती लावली। बुधवारी 18 फेब्रुवारी रोजी 1 वाजता भव्य रथोत्सवाच्या मिरवणुकीचे आयोजन करण्यात आले आहे। भाविकांनी दर्शन घेऊन आपले मनोगत व्यक्त केले। महान कार्य न्यूजसाठी गौतम जाधव, निपाणी। ವಿಶೇಷ ಮಹಾದೇವ ಮಂದಿರ ದೇವಸ್ಥಾನ ಸಮಿತಿ ವತಿಯಿಂದ ಜರುಗಲಾಗುವ ಈ ಏಕಾದಶಿ ನಿಮಿತ್ತ ವಿಶೇಷವಾಗಿ ಹಣ್ಣು ಹಂಪಲ ಹಾಗೂ ಭತ್ತಿನ ಈ ಎಲ್ಲ ಹಾಗೂ ವಿಶೇಷವಾಗಿ ಹೂವಿನ ಸೌಂದರ್ಯದೊಂದಿಗೆ ವಿಶೇಷ ಮೆರುಗನ್ನು ಕೊಟ್ಟಿದ್ದು ಇದು ವಿಶೇಷ ಜಾತ್ರೆಯ ಪ್ರತಿ ವರ್ಷದಂತೆ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗ್ತದೆ। ಇಂದಿನ ಅಲಂಕಾರವು ಒಂದು ವಿಶೇಷ ರೀತಿಯಲ್ಲಿ ಪಡೆದಿದ್ದು ಇದು ನಿಪ್ಪಾಣಿ ಊರಿಗೆ ಮತ್ತು ಪರಿಸರಕ್ಕೆ ಒಂದು ವಿಶೇಷ ಮೆರುಗನ್ನು ಕೊಟ್ಟಿದ್ದು ಇದು ನಮ್ಮೆಲ್ಲರ ಭಕ್ತಾದಿಗಳಿಗೆ ಒಂದು ಆನಂದವನ್ನು ಕೊಟ್ಟಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ। ನಾನು ಕರ್ನಾಟಕ ಉಗಾರದವರು ನಾನು ಪುಣಾಕ್ಕಿರ್ತೀವಿ। ನಾವು ಪುಣಾದಿಂದ ಖಾಸ್ ನೀನು ಗಂಡ ಹೆಂಡತಿ ಇಬ್ಬರು ಬಂದೇವಿ ಇಲ್ಲಿ ನಮ್ಮ ಅತ್ತಿ ಊರಿದ್ದು। ಅದಕ್ಕೆ ನಾನು ಇಲ್ಲಿ ನೋಡಬೇಕು एकदम ಸೂಪರ್ ಮಾಡ್ಯಾರ, ಡೆಕೋರೇಷನ್ ಮಾಡ್ತದ, ವ್ಯವಸ್ಥೆ ಮಾಡ್ತದ, ಚಂದ ಇಲ್ಲಿ ಮಾಡ್ಯಾರ, ದರ್ಶನ ಚಂದ ಆಗ್ತದೆ। ನೋಡಿದ ನಂತರ ಸ್ವಲ್ಪ ಸಮಾಧಾನ ಆಗ್ತದೆ। ಇಲ್ಲಿ ನೋಡಿದರೆ ಏನಪ್ಪ ಇಲ್ಲ ಐತಿ ಸಂಸ್ಕೃತಿ। ಈ ಒಂದು ಹೂವಿನ ಅಲಂಕಾರ ನಿಮಗೆ ಹೇಗೆ ಅನಿಸ್ತು? ಏನಂದ್ರಿ? ಈ ಒಂದು ಹೂವಿನ ಅಲಂಕಾರ ನಿಮಗೆ ಹೇಗೆ ಅನಿಸ್ತು? ಸೂಪರ್ ಅದ ಅಲಂಕಾರ ಸೂಪರ್ ಮಾಡಿದ್ದಾರೆ। ಡೆಕೋರೇಷನ್ ಏಕ್ ನಂಬರ್, ಸಿಸ್ಟಮೆಟಿಕ್ನೂ ಮಾಡ್ಯಾರ। ಎಲ್ಲ ವ್ಯವಸ್ಥೆ ದರ್ಶನ ಮಾಡೋದು ಎಲ್ಲ ಏಕ್ ನಂಬರ್ ಆಗ್ಯಾರ। ಏನು ಹೆಸರು इडलीचे कारण ಇಲ್ಲ, एकदम चांगलं आहे, सुपर झालं आहे एकदम। असं कुठं बघितलं नाही। आम्ही पण पुण्यात राहतो, पुण्यात पण आहे, पण एवढं हे निपाणीच्या गावानं अप्रतिम केले, बरं वाटलं। ಇವತ್ತು ಮಹಾಶಿವರಾತ್ರಿಯ ನಿಮಿತ್ತವಾಗಿ ಎಲ್ಲ ಒಂದು ನಿಪ್ಪಾಣಿಯ ಭಕ್ತರಿಗೆ ವಂದನೆಗಳು। ಈ ಒಂದು ಮಹಾದೇವ ಮಂದಿರದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಶಿವನ ದರ್ಶನವನ್ನು ಪಡೆದು ಧನ್ಯರಾಗಿದ್ದಾರೆ। ಮತ್ತು ಇಲ್ಲಿ ಇದು ಆಯೋಜಿಸಿರ್ತಕ್ಕಂಥ ಎಲ್ಲ ಒಂದು ಆಯೋಜಕರು ಕೂಡ ತುಂಬ ಒಂದು ಸಂತೋಷದಿಂದ ತಮ್ಮ ಒಂದು ಅನುದಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಸ್ವಲ್ಪ ಪ್ರಮಾಣದ ಅಲ್ಪೋಪಹಾರವನ್ನು ಇಲ್ಲಿ ಎಲ್ಲ ಭಕ್ತರಿಗೂ ಕೂಡ ಕೊಡಲಾಗುತ್ತಿದೆ। ಎಲ್ಲರೂ ಅದರವನ್ನು ಪ್ರಸಾದವನ್ನು ಪಡೆದುಕೊಂಡು ಧನ್ಯರಾಗುತ್ತಿದ್ದಾರೆ। ಅದರಂತೆ 18ನೇ ತಾರೀಕು ಈ ಒಂದು ಮಹಾದೇವ ಮಂದಿರದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ। ಮತ್ತು ಹಾಗೆ ಇವತ್ತು ಈ ಒಂದು ಶಿವರಾತ್ರಿಯ ದಿನದಂದು ರಥದ ಕಳಸಾರೋಹಣವನ್ನು ಕೂಡ ಜರುಗಿಸಲಾಯಿತು। ಹಾಗೆ 20ನೇ ತಾರೀಕು ಮಹಾಪ್ರಸಾದವನ್ನು ಕೂಡ ಆಯೋಜಿಸಲಾಗಿದೆ। ಎಲ್ಲ ಭಕ್ತರು ಅದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನಾವು ಇಲ್ಲಿ ಈ ಒಂದು ಮೂಲಕ ಕೇಳಿಕೊಳ್ಳುತ್ತೇವೆ। ಧನ್ಯವಾದಗಳು, ಥ್ಯಾಂಕ್ ಯು।